ನನಗೊಂದು, ಇದು ನನಗೇನೆ, ಪುಟಾಣಿ ನನ್ನ ಮಗಳಿಗೆ, ಇದು ಅವ್ರ ಅಪ್ಪಂಗೆ. ಅದನ್ನು ನೀನೇ ತಿನ್ಕೊಬಿಡತ್ತೆ. ನಾನು ಆ ಪ್ಲಾಸ್ಟಿಕ್ ಡಬ್ಬ ಐತಲ್ಲ ಅದೊಂದು ತಿನ್ಕೋತೀನಿ ಅಲ್ಲಿ ಕಡ್ಕೊಂಡು. ನೆಕ್ಸ್ಟ್ ನಾನು ಕುಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇನಿದೆ ರೆಸಿಪಿನ ಅಮೃತ್ಸರ್ ಆಚಾರಿ ಮೃಗ ಅಂತ ಹಬ್ಬದ ವಾತಾವರಣ ಆಗೋಯ್ತಲ್ಲ ನಮಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊರಗಡೆ ಅಡುಗೆ ಮಾಡೋಣ ಅಂತ ಬಂದಿದ್ವಿ. ತುಂಬ ದಿನ ಆಗಿತ್ತು, ನಾವು ಕೂಡ ಫ್ರೀ ಇರಲಿಲ್ಲ. ಹಾಗಾಗಿ ಇವತ್ತು ಸಿಂಪಲ್ ಆಗಿ ಹೊರಗಡೆ ಮಾಡೋಣ. ಈಗ 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಯಾಕಂದರೆ ಇದು ರೆಡಿ ಚಿಕನ್ ತರಿಸಿರೋದು ನಮ್ಮ ಮನೆಯವರು ಈ ಸರಿ. ನಿನ್ನೆ ರಾತ್ರಿ ಆರ್ಡ್ರ್ ಮಾಡಿದ್ದು ನಮ್ಮ ಮನೆಯವರು. ಬೆಳಗ್ಗೆ ನಾವು ಎದ್ರೊಳಗೆ ಬಂದಾಗ್ಬಿಟ್ಟಿತ್ತು. ಆರ್ಡರ್ ಮಾಡಿದ್ದು ನಿನ್ನೆ ರಾತ್ರಿ. ಡೇಟ್ ಫಿಕ್ಸ್, ಟೈಮ್ ಫಿಕ್ಸ್ ಮಾಡ್ಬೋದು ಯಾವ ಟೈಮ್ಗೆ ಅಂತ. ಲಿಶಿಯಸ್ ಅಂತ ಚಿಕನ್, ಯಾವುದೋ ರೆಡಿ ಚಿಕನ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ವಿಡಿಯೋಸ್ಗಳು ಬರ್ತಾ ಇತ್ತು. ನಾನು ನೋಡಿದ್ದೆ ಆಕ್ಚುಲಿ. ಎಷ್ಟು ತರಿಸಿದ್ರಿ ಇದು? ಒಟ್ಟು 4 ಐಟಮ್ ಇದೆ, ಬಟ್ 2 ಬಾಕ್ಸಿಗೆ ಪ್ಯಾಕ್ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ತರಿಸ್ತಾ ಇರೋದಲ್ಲ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ತರಿಸಿದೀವಿ. ನನಗೆ ನಿನ್ನೆ ರಾತ್ರಿಯಿಂದನೇ ಬೆಳಗ್ಗೆಯಿಂದನೇ ಬಾಯಲ್ಲಿ ನೀರು ಬರ್ತಾ ಇತ್ತು. ಅದೇನು ಹೇಳಿ ನೋಡೋಣ. ಅದು ಇದು ಇಲ್ಲೇ ಬರ್ದಿರುತ್ತೆ. ಏನು? ಚಿಕನ್ ಕಟ್ಲೆಟ್ ಅಂತ 8 ಪೀಸ್ ಇದೆ ಆಕ್ಚುಲಿ. ನನಗೆ 4, ಅವ್ರ ಅಪ್ಪಂಗೆ 2, ಅವಳಿಗೆ 2 ಸರಿ ಹೋಗುತ್ತೆ. ಕ್ರೀಮಿ ಅಫ್ಘಾನಿ ಚಿಕನ್ ಅಂತ ಇದೊಂದು. ಹೌದಾ? ಬರ್ದವ್ರು ಅದ್ರ ಮೇಲೆ ಇಲ್ಲೇ ಬರ್ಕೊಂಡಿದ್ದಾರೆ. ಪರವಾಗಿಲ್ಲ ಕಣಮ್ಮ, ತುಂಬಾ ಕ್ವಾಂಟಿಟಿನೂ ಬಂದಿದೆ. ಆಚಾರಿ ಮುರ್ಗ ಅಂತ ಏನು ನೋಡಕ್ ಪಿಕ್ಚರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಂತ ತರಿಸ್ದು ನಾವು. ಕ್ರಿಸ್ಪಿ ಚಿಕನ್ ವಿಂಗ್ಸ್ ಅಂತ. ಓಹೋ, ಇದು ಎಲ್ಲ ರೆಡಿ ಇದೆ. ಹಾಕಿ ರೆಡಿ ಇದೆ. ಮೊದಲು ಹಾಕಿ ನೋಡೋದು ಹೆಂಗ್ ಬರ್ತಾ ಇದೆ. ಅದಕ್ಕೆ ಏನು ಬೇಕಾಗಿಲ್ಲ. ಒಂದು ಸ್ಟವ್, ಎಣ್ಣೆ, ಒಂದು 4 ಪಾತ್ರೆ, ಒಂದು 4 ಸ್ಪೂನ್. ಯಾವನ್ ತಲೆ ಕೆಡ್ಸ್ಕೊಂಡು ತಲೆ ಒಳ ಬಿಡ್ಕೊಂಡು ಇಂಗ್ರೀಡಿಯೆಂಟ್ಸ್ ಹಾಕಿ ಅದಾಕಿ ಇದಾಕಿ ಕೊನೆಗೆ ಮಾಡಿದ್ಮೇಲೂ ಇಷ್ಟು ತರಕಾರಿ ಉಳಿಯುತ್ತವೆ, ಇಷ್ಟು ಮಸಾಲೆಗಳು ಉಳಿತವೆ. ಅದು ಯಾವತ್ತು ಯೂಸ್ ಮಾಡ್ತೀವೋ ಬ್ಯಾಚುಲರ್ಸ್ಗಳು, ವೇಸ್ಟ್ ಆಗೋಯ್ತವೆ. ಅವೆಲ್ಲ ತಲೆ ಬಿಸಿನೇ ಇಲ್ಲ. ಕಟ್ ಮಾಡೋದಿಲ್ಲ, ಉಪ್ಪು ಖಾರ ಬೇಕಾಗಿಲ್ಲ, ಏನಿಲ್ಲ. ಎಮರ್ಜೆನ್ಸಿಗೆ ಹೋಗಿ ತಗೋಬರ ಅಂತದೇನಿಲ್ಲ. ಏನೋ ತಟ್ಟೆ ಒಂದು ಬೇಗ ಅರ್ಜೆಂಟ್ ಇಟ್ಕೊಂಡಿರ್ಬೇಕಷ್ಟೇನೆ. ಇವಾಗ ಫಸ್ಟ್ ಇದು ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೊಂತ ಇದ್ದೀನಿ. ಒಂದು 3 ಸ್ಪೂನ್ ಅಷ್ಟೇ. ಒಂದು ಬಾಣಲಿ, ಇಷ್ಟೇ. ಅಫ್ಘಾನಿ ಚಿಕನ್ ಅವ್ರು ಹೆಂಗೆ ಹೇಳಿದಾರೆ ಅಲ್ಲಿ ನೋಡೋಣ. ನಮಗೂ ಇದು ಮೊದಲನೇ ಎಕ್ಸ್ಪೀರಿಯನ್ಸು. ನೀವು ಇವ್ರು ಮಾಡ್ದಂಗೆ ಮಾಡಬೇಡಿ ದಯವಿಟ್ಟು. ನೀವು ಹೇಳೋದು ಕೇಳಿ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರು ಮಿಕ್ಸ್ ಮಾಡ್ತಾ ಇಲ್ಲ ನೀಟಾಗಿ. ನೀವು ನೀಟಾಗಿ ತಪ್ಪಲೆಗೆ ಹಾಕೊಂಡು ಕ್ಲೀನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅಡುಗೆ ಅನ್ನೋದು ನೀಟಾಗಿ ಅವ್ರು ಏನು ಗೈಡ್ ಮಾಡಿರ್ತಾರೆ ಅದರ ಗೈಡೆನ್ಸಲ್ಲಿ ಮಾಡಿದ್ರೆ ಮಾತ್ರ. ಸಣ್ಣ ಸಣ್ಣ ಎಳೆಯಲ್ಲಿ ಇರ್ತಾವೆ ಅಡುಗೆ. ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ ಮಿಕ್ಸ್ ಮಾಡಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆ ಏನು ಹಾಕೊಂಡಿದ್ದೀನಿ ಆ ಎಣ್ಣೆ ಮೇಲೆ ಫಸ್ಟ್ ಎಣ್ಣೆ ಹಾಕಿ ಹಿಂಗೆ ಇವೆಲ್ಲ ಹಾಕ್ಬೇಕಂತೆ ಒಂದೊಂದು ಪೀಸ್. ಮತ್ತೆ ಇದನ್ನ ಸ್ವಲ್ಪ ಒಂದ್ ಕಡೆ ಬೆಂದ ಮೇಲೆ ಮತ್ತೆ ಮಡ್ಸ್ ಹಾಕ್ಬಿಟ್ಟು ಕೊನೆಗೆ ಇವೇ ನೀರು ಹಾಕ್ಬೇಕು ಅಲ್ಲಿಗೆ. ಹಂಗಾಗಿ ಆಮೇಲೆ ಇದ್ರೊಳಗೆ ಒಂದಲ್ಲ ಐಟಮ್ಗಳು ಸುಮಾರು ಇದಾವೆ. ನಾನು ಬರೀ ಹಂಗೆ ಸರ್ಚ್ ಮಾಡ್ತೀವಿ. ರೆಡಿ ಟು ಕುಕ್ ಚಿಕನ್ಗಳೇ ಒಂದು 99 ಐಟಮ್ ಬಂತು. ಇಬ್ರು ಆರ್ಡರ್ ಮಾಡಕ್ ಕೂತ್ಕೊಂಡೆ ಯಾವ್ದು ಮಾಡೋದು ಏನ್ ಬಿಡೋದು ಅಂತ ಹೇಳಿ ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿನೇ ಆಯ್ತು ನೋಡೋದು. ನಮಗೆ ಕೇಳರಿಯದ ರೆಸಿಪಿಗಳು ಅದ್ರೊಳಗೆಲ್ಲ ತುಂಬ್ಕೊಂಡವೆ. ಲೀಶಿಯಸ್ ಆಪಲ್ ನೋಡಿದ್ರೆ ಪ್ರತಿಯೊಂದು ಸಿಗುತ್ತೆ. ನಮ್ಮನೆಯವರಾದ ಇನ್ನೊಂದು ಹೆಸರು ಕಟ್ತಿದ್ದಾರೆ. ಲೀಶಿಯಸ್ ಕಣಮ್ಮ, ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯಾ? ಲೀಶಿಯಸ್ ಕರೆಕ್ಟ್. ಆಪಿಗೆ ಹೋದರೆ ಚಿಕನ್ನು ಹೆಂಗೆ ಗೊತ್ತಾ? ಚಿಕನ್ನು ಅವರು ಇದ್ರದ್ದು ಚಿಕನ್ಗಳು ನೀನು ಅವರೇ ಕಂಪ್ಲೀಟಾಗಿ ವಾಶ್ ಮಾಡಿಟ್ಟಿರ್ತಾರೆ. ಅದನ್ನ ತೆಗೆದು ಡೈರೆಕ್ಟಾಗಿ ನೀನು ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಅಷ್ಟು ಫ್ರೆಶ್ ಆಗಿರುತ್ತೆ ಚಿಕನ್. ತಂದು ಡೈರೆಕ್ಟ್ ಸ್ಟವ್ಗೆ ಹಾಕ್ಬೋದು. ರೆಡಿ ಚಿಕನ್ ಕಟ್ ಮಾಡಿಸ್ತೀವಲ್ಲ ಶಾಪಲ್ಲಿ ಹೋಗಿ. ನಾವು ಶಾಪಲ್ಲಿ ಹೋಗಿ ಕಟ್ ಮಾಡಿದ್ರೆ ತಂದು ತೊಳಿಬೇಕು. ಬ್ಲಡ್ ಗಿಡ್ ಎಲ್ಲ ಇರುತ್ತೆ. ಅಲ್ಲಿ ಹಂಗಲ್ಲ, ನೀಟಾಗಿ ಸುಮಾರು ಸಲ ನೀಟಾಗಿ ಹೈಜಿನ್ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಯಾರೋ ರಿಲೇಟಿವ್ಸ್ ತಕ್ಷಣ ಬರ್ತಾರೆ ಇನ್ವಿಟೇಷನ್ ಕೊಡಕ್ಕೆ, ಅಥವಾ ಹೇಳ್ದಲ್ಲೇ ಯಾರಾದ್ರೂ ಬರ್ತಾರಲ್ಲ ಅವ್ರು ಸಡನ್ ಆಗಿ ಏನಾದ್ರು ಮಾಡ್ಕೊಡ್ಬೇಕು ಅಂದಾಗ ಇದು ತಗೊಬಂದು ಇಟ್ಕೊಂಡ್ರು ಕೂಡ ಆಗ್ತದೆ. ರಪ್ ಅಂತ ಹೋಗಿ ತಗೊಂತಾರೆ. ಮಾಡ್ಬೋದು. ಮಕ್ಚಾಕ್ದೆ ಅಲ್ವ ಎಲ್ಲದನ್ನು? ಮಗಳಿಗೆ ಒಂದು ಸ್ವಲ್ಪ ಆರ್ಟ್ ಸ್ಕಿಲ್ ಜಾಸ್ತಿ ಇದೆ. ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡುತ್ತೆ ನೋಡಿ. ನಾವು ಮಾಡ್ತಾರ ರಪ್ ಅಂತ ಇಲ್ಲೇ ಡ್ರಾಯಿಂಗ್ ಮಾಡ್ತು. ನಾವೇನು ಅಡುಗೆ ಮಾಡ್ತಿದ್ವಿ ಕ್ಯಾಮ್ರಾ ಇಟ್ಕೊಂಡಿರೋದು. ಇದು ನಾನು, ಇದು ಅಮ್ಮು. ನೋಡಿ ಈಗ 2 ಸೈಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಉಂಟು ಬ್ರೌನ್ ಕಲರ್ ಬರೋಕ್ಕೆ. ಏನು ಒಂದು 2 ಮಿನಿಟ್ಸ್ ಸಾಕಷ್ಟೇ. ಒಂದೊಂದು ಸೈಡ್ ಬಂದೊಂದು ನಿಮಿಷ. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ಮಸಾಲೆ ಇದೆ ಅನ್ಕೋಬಿಟ್ಟರು. ಮಸಾಲೆ ಏನಿಲ್ಲ ಇದ್ರಲ್ಲಿ ಅಲ್ವಾ, ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಲ್ಲ, ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ನೀರು ಹಾಕಿದ್ವಿ. ಇವಾಗ ಏನಿಲ್ಲ, ಮುಚ್ಚೋದಷ್ಟೇ. ನಾವು ಸ್ವಲ್ಪ ಮಾತಾಡಿರೋದ್ರಿಂದ ಜಾಸ್ತಿ ಅನ್ಸಿರ್ಬೋದು. ಎಣ್ಣೆ ಹಾಕ್ಬಿಟ್ಟು 2 ಸೈಡ್ ಬೇಯಿಸ್ಬಿಟ್ಟು 2 ನಿಮಿಷ ಅಷ್ಟೇ. ಆಮೇಲೆ ನೀರು ಹಾಕಿ ಹಿಂಗೆ ಮುಚ್ಚಿಡ್ಬೇಕಷ್ಟೇ. ಇದೆಂತದ್ ಮಗಳೇ ಖಾರ ಹರಿತಾ ಇದ್ದೀರಾ? ಹೌದಾ? ಇದೇನಿದು? ಮೆಣಸಿನಕಾಯಿ. ಹೌದಾ? ಮೆಣಸಿನ ಪುಡಿ. ಅಮ್ಮು ಅಲ್ಲಿ ಕಕ್ಕ ಮಾಡಿರೋದು ಮಗಳೇ, ಅದು ಒಣಗಿರೋದು. ನಮ್ಮ ಪುಟಾಣಿ ಹಂಗೆಲ್ಲ ಮಾಡಲ್ಲ. ನಮ್ಮ ಪುಟಾಣಿ ತುಂಬಾ ಕ್ಲೀನ್ ಆಯ್ತಾ, ಹಂಗೆಲ್ಲ ಮಾಡಲ್ಲ. ನಮ್ಮನೆ ಕ್ಲೀನ್ ಮಾಡ್ಬಿಟ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಗಲೀಜ್ ಮಾಡ್ಬಾರ್ದು. ಕೆಳಗಡೆ ಮನೆಗೆ ಹೋಗಿ ಕಕ್ಕ ಮಾಡ್ಬಿಡುತ್ತೆ. ಪಾಪ ನಮ್ಮ ಆಡಿಯನ್ಸ್ ಕಣ್ಣಿಗೆಲ್ಲ ಆಯಿಲ್ ಹೋಗಿರಂಗಿದೆ. ಅವ್ರ ಕಣ್ಣು ಒರೆಸ್ತಾ ಇದೀನಿ. ಈಗ ಕ್ಯಾಪ್ ಓಪನ್ ಮಾಡೋಣ. 2 ನಿಮಿಷ ಆಯ್ತು.
ಸಖತ್ತಾಗಿದೆ ಕಣಮ್ಮ. ಇದೇ ಆಕ್ಚುಲಿ ನಮ್ಗೆ ಇಷ್ಟ ಬೇಕು ಅಂದ್ರೆ ಇಷ್ಟೇ ಕುಕ್ ಮಾಡ್ಕೊಬೋದು. ನಮಗೆ ಏನಕ್ಕಾದ್ರೆ ಚಪಾತಿ ರೊಟ್ಟಿಗೆ ಬೇಕು ಅಂದ್ರೆ ನಾವ್ ಈಗ ಡ್ರೈ ಮಾಡ್ತೀವಿ ಅಂದ್ರೆ ಹಿಂಗ್ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಬಿಡ್ಬೇಕು. ಫುಲ್ ಡ್ರೈ ಆಗುತ್ತೆ. ಫುಲ್ ಡ್ರೈನು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಗ್ರೇವಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ವಾಟರ್ ಹಂಗೆ ಬಿಡ್ಕೊಂಡ್ರೆ ಆಯ್ತು ಅಲ್ವಾ. ಈಗ ನಮಗೆ ಒಂದು ಸ್ವಲ್ಪ ಹಿಂಗೆ ಇರಲ್ಲ ಅಂತ ಗ್ರೇವಿ ಇಷ್ಟು ಒಂಚೂರು ಅಷ್ಟರೊಳಗೆ ನಾವು ಕ್ಯಾಮೆರಾ ಕ್ಲೋಸ್ ಮಾಡಿದಾಗ ಒಂಚೂರು ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಎದುರು ಬೇಡ್ದು ಮಗಳು ಎದುರು ಇಲ್ಲಿ ಗೊತ್ತಾಯ್ತು ವಿಡಿಯೋದಲ್ಲಿ ನೀವು ಎದುರಿದ್ದು ನೋಡಿದ್ವಿ ನಾವು. ಆಕ್ಚುಲಿ ನೋಡಿ ಈ ತರ ಎರಡೂ ಕಡೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಬಂದಿದ್ಯಲ್ಲ ಬ್ರೌನ್ ಇದು ಬಂದಿದೆ, ಇದು ಮಾಡಕ್ ಬಿಟ್ಟಿಲ್ಲ ನೋಡಿ. ಅವೆಲ್ಲ ತಳಗಡೆ ಆ ಕಡೆ ಮೇಲ್ಗಡೆ ಯಾರು ಹಿಂಗೆ ಪಟಾಕಿ ಹೊಡಿತವ್ರೆ? ಚೂ ಅಮ್ಮ ಚೂ ಚೂ. ಹಾಂ ಯಾವ ಡ್ಯಾನ್ಸ್ ಮಗಳ ಇದು? ಇದ್ಯಾವ ಡ್ಯಾನ್ಸ್ ಮಗಳ? ಕರಾಟೆ ಪ್ಲಸ್ ಭರತನಾಟ್ಯ ಎರಡು ಮಿಕ್ಸ್ ಆಗಿ ಹೋಗಿ ಬಂತು ಈಗ. ಚೆನ್ನಾಗಿದೆ. ಸಾಕು ಆಯ್ತು ಇಷ್ಟೇ, ಇನ್ನು ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ. ಇನ್ನೂ ಬೇಕಾದ್ರೆ ಡ್ರೈ ಮಾಡ್ಕೊಬೋದು. ಹಾಂ ಸರಿ, ಇದನ್ನ ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡಿದಾಗ ಎಲ್ಲ ಒಟ್ಟಿಗೆ ನೋಡೋಣ. ನೆಕ್ಸ್ಟ್ ನಾನು ಕುಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇನಿದೆ ರೆಸಿಪಿನ ಅಮೃತ್ಸರ್ ಆಚಾರಿ ಮುರ್ಗ ಅಂತ. ಹಾಂ ನಮ್ಮ ಮನೆಯವ್ರಿಗೆ ಓದೋಕೆ ಗೊತ್ತಾಗ್ತಿದ್ರು ಪರವಾಗಿಲ್ಲ, ಎಲ್ಲ ಆರ್ಡರ್ ಮಾಡೋರ್ಗೆ ನೋಡಕ್ಕೆ ಚೆನ್ನಾಗಿ ಕಾಣ್ತು. ಪಿಕ್ಚರ್ ತರಿಸ್ದೆ. ಅಮೃತ್ಸರ್ ಆಚಾರಿ ಮುರ್ಗ್ ಮಾಡೋಣ ಈಗ. ನಾವು ಫಸ್ಟು ಒಂದು ಬೌಲಿಗೆ ಹಾಕೊಳ್ಳೇಬೇಕು. ಶುದ್ಧವಾಗಿ ಕೈನ ಕ್ಲೀನ್ ಮಾಡ್ಕೊಂಡು ತಗೊಂಬಂದು ಒಂದು ಚೂರು ಮಸಾಲೆ ಕವರಲ್ಲಿ ಉಳಿದಿದ್ದಂಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಚಿಕನ್ಗೆ ಇಷ್ಟು ಕ್ವಾಂಟಿಟಿ ಅಂತ ಕೊಟ್ಟಿರ್ತಾರ, ಅಷ್ಟು ಮಸಾಲೆ ಬಿದ್ದಾಗಲೇ ಅದನ್ನ ನೀಟಾಗಿ ಟೇಸ್ಟಾಗಿ ಅನುಭವಿಸೋಕೆ ಸಾಧ್ಯ. ಅದ್ರ ಟೇಸ್ಟ್ನ ಎಲ್ಲ ಆಯಿತು ಹಾಕೊಂಡು ಇದನ್ನ ನೀಟಾಗಿ ಗಮ್ಮಂತಿದೆ ಗೊತ್ತಾ? ಏನು ಗಮ್ಮಂತಿದೆ ಇದು ಅದಕ್ಕಿಂತ ಸಖತ್ತಾಗಿ ಗಮ ಅಂತ ಇದೆ. ಆ್ಯಕ್ಚುಲಿ ರೆಡ್ ಕಲರ್ ಇರೋ ಅಂಥ ಚಿಕನ್ನು ರೆಸಿಪೀಸ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ನಾವು ಸಾಧ್ಯ ಆದಷ್ಟು ಅಲ್ಲಿ ಇರೋ ಬರೋದನ್ನ ಎಲ್ಲನೂ ತರಿಸ್ಕೊಂಡು ಟೇಸ್ಟ್ ನೋಡ್ಬೋದು, ಸಖತ್ತಾಗಿರುತ್ತೆ ಅಲ್ವಾ. ಟೆನ್ಷನ್ನೇ ಇಲ್ಲ ಅದಿದ್ದು ಮಸಾಲೆ ಹಾಕ್ಬೇಕು ಅದು ಇದು ಅಂತ. ಯಾರು ಬೇಕಾದ್ರು ಎನಿ ಒನ್ ಕ್ಯಾನ್ ಕುಕ್. ಇವತ್ತು ನಮ್ಮದು ವಿಡಿಯೋ ಟೈಟಲ್ಲೇ ಅದು, ಎನಿ ಒನ್ ಕ್ಯಾನ್ ಕುಕ್. ನೋಡೋಣ ಇವಾಗ ಇನ್ನು ಟೇಸ್ಟ್ ನೋಡಿಲ್ಲ, ಮಾಡಕ್ಕೆ ಈಸಿ ಆಗ್ತದೆ, ತಿನ್ನಕ್ಕೆ ಟೇಸ್ಟ್ ಇದೆಯೇ ನೋಡೋಣ. ಅಯ್ಯೋ ಬಿಟ್ರಿ ಸಾಕು ರೀ, ನೀವೇನು ಇದ್ರೊಳಗೆ ಕೈ ಪೈ ಎಲ್ಲ ತೊಳೆದು ಬಿಡ್ತೀರಾ? ಹಂಗೆ ಮತ್ತೆ ಹಂಗೆ ಮಾಡಿದಾಗಲೇ ರುಚಿ ಜಾಸ್ತಿ. ಅದು ಅಷ್ಟೇ, ನಮ್ಮ ಪಪ್ಪನೇ ಹೇಳೋದು ಹಂಗೇನೆ. ಹೊಸ ಸಿಲಿಂಡರ್ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಬರಕ್ಕೆ ತುಕ್ ಹಿಡಿದು ರಸ್ಟ್ ಎದ್ದು ಹೋಗೈತೆ ಅದು. ಅದೇ ಅದನ್ನ ಕೊಟ್ಟು ಕಳ್ಸೋರಿ. ಇದಕ್ಕಿಂತ ರಸ್ಟ್ ಇರೋದು ಇನ್ನು ಸಿಗಲ್ಲ ಅನ್ಸುತ್ತೆ. ಈಗ ನೋಡಿ ಮಾಡ್ತೀನಿ. ನೀವು ಮಗಳ ಮೇಲೆ ಬೀಳಿಸ್ಬೇಡಿ, ಮಗಳು ದೂರ ಹೋಗಿ ಆಯ್ಲ್ ಆರುತ್ತೆ. ಓಡಿ ಕಣ್ಣಿ ಕಾಣ್ದಂಗೆ. ಅಲ್ಲ ಮಸಾಲೆದು ಮಾತ್ರ ಎಷ್ಟು ಚೆನ್ನಾಗಿ ಒಳ್ಳೆ ಘಮ ಘಮ ಅಂತಿದೆ ಗೊತ್ತಾ ಮಾತ್ರ. ಹಂಗೆ ನೆಕ್ಬೇಕು ಅನ್ಸ್ತಿದೆ ಮಸಾಲೆ. ಬೇಡ ರೀ ನೀವು ಅಲ್ಲ ಅಲ್ಲಿಂದ ಬಳ್ಕೊಳ್ವಾಗ ಏನಂತ ಹೇಳಿದ್ರಿ ನೀವು? ಎಷ್ಟು ಚಿಕನಿಗೆ ಬೇಕಾದಂಥ ಮಸಾಲೆ ಎಷ್ಟು ಗ್ರಾಮ್ ಬೇಕು ಎಲ್ಲ ಹೇಳಿರ್ತಾರೆ. ಎಲ್ಲ ಕ್ಲೀನ್ ಮಾಡಿ ಉಳಿದಿರೋದನ್ನ ತೊಳೆಯಕ್ಕೆ ಹೋಗೋದನ್ನ ಅದು ತೊಳೆದ್ಬಿಟ್ಟು ಮತ್ತೆ ಅದೇ ನೀರು ಹಾಕ್ಬೇಕು ಹಂಗಂತ ಬೇಕು. ನೋಡಿ ಇದು ಒಂದು ಕಾಲು ಭಾಗ, ಚಿಕ್ಕ ಕಪ್ಪಲ್ಲಿ ಕಾಲು ಭಾಗದಷ್ಟು ನೀರು ಏನಿದೆ ಆ ನೀರನ್ನ ಒಂದು ಸ್ವಲ್ಪ ಬೆಂದಾದ್ಮೇಲೆ ಹಾಕಬೇಕು. ಅದನ್ನ ಈಗಲೇ ಹಾಕೊಂಡ್ಬಿಡ್ತೀನಿ ನಾನು ಇದರೊಳಗೆ, ಯಾಕಂದ್ರೆ ಮಸಾಲೆ ವೇಸ್ಟ್ ಆಗಬಾರ್ದಲ್ಲ. ಸಾಕಿಷ್ಟೇ ನೀರು. ನೋಡಿ ಜಗ್ಗು ಹೇಗಿದೆ ಅಂತ. ಮಣ್ಣಿನ ಜಗ್ಗು ಜಾನಪದ ಲೋಕದಲ್ಲಿ ರಾಮನಗರದಲ್ಲಿ ಹೋಗಿ ತಂದಿದ್ದು. ತುಂಬಾ ಚೆನ್ನಾಗಿದೆ. ಸುಮಾರು ಇದೆ, ಹೋಗ್ಬೇಕು ಜಾನಪದ ಲೋಕದಲ್ಲಿ. ಇನ್ನೊಂದು ಒಂದ್ಸರಿ ಕರ್ಕೊಂಡು ಹೋಗ್ತೀನಿ. ಹಂಗೆ ಹೇಳಕ್ಕಿರದೆ 4 ತಿಂಗಳಾಯ್ತು. ಮತ್ತೆ ಎಷ್ಟು ಕೋಲ್ಡ್ ಇರುತ್ತೆ ಗೊತ್ತಾ, ಈಗ ತುಂಬಾ ಸೆಕೆ ಅಲ್ವಾ. ಫ್ರಿಜ್ಜಲ್ಲಿ ಇಟ್ಟರು ಕೂಡ ನೀರಷ್ಟು ಕೋಲ್ಡ್ ಇರಲ್ಲ, ಅಷ್ಟು ತಣ್ಣಗಿರುತ್ತೆ ಮಾತ್ರ. ಬರೀ 100 ರೂಪಾಯಿ ಅಲ್ಲ, 100. ಇದು ಅಷ್ಟು ಚೆಂದ. ಈ ಸರಿ ನಮ್ಮ ಪಪ್ಪ ನಮ್ಮ ದೊಡ್ಡಪ್ಪವರೆಲ್ಲ ಬಂದಾಗ ಡ್ರಿಂಕ್ಸಿಗೆಲ್ಲ ಅದೇ ಹಾಕಿ ಕುಡಿದಿದ್ದು. ಗ್ಯಾಸ್ಟ್ರಿಕ್ಕಿಗೆ ಆ್ಯಕ್ಚುಲಿ ಈ ಥರ ಮಣ್ಣಿಂದು ಬಾಟ್ಲಲ್ಲಿ ಕುಡಿಬೇಕಂತೆ, ತುಂಬ ಒಳ್ಳೇದಂತೆ. ವಾವ್, ಅಯ್ಯೋ ಪುಟಾಣಿ ನೋಡಿ. ರೀ ಚೆನ್ನಾಗಿ ಮಾಡಿರಿ, ಗೊತ್ತಿರೋದ್ ರೀ ಒತ್ತೋಯ್ತು. ಇಲ್ಲಿ ಬನ್ರಿ. ಲಿಡ್ ಮುಚ್ಚಿಬಿಟ್ರೆ ಆಗೋಯ್ತು. ಹೌದಾ? ಇದು ನಮ್ಮ ಹತ್ರ ಇಲ್ಲ, ಚಿಕ್ಕದಾಗಿದೆ, ಆದ್ರೂ ಬರುತ್ತೆ ಪರ್ಫೆಕ್ಟಾಗಿ. ಒಳಗಡೆ 2 ನಿಮಿಷ ಆದ್ಮೇಲೆ ಈ ಲಿಡ್ ತೆಗೆದು ಅದ್ರೊಳಗೆ ನೀರು ಡ್ರೈ ಆಗೋವರೆಗೂ ಹಂಗೆ ಹೊರಗಡೆ ಬೇಯಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಆಕ್ಚುಲಿ ತೆಗೆದ್ರೂ ಕೂಡ ನೀರು ಹಾಗೆ ಇರುತ್ತೆ, ಅಂದ್ರೆ ಚಿಕನ್ ಬೆಂದಿರುತ್ತೆ, ವಾಟರ್ ಹೀಗೆ ಇರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಅದು ಓಪನ್ ಮಾಡಿಬಿಟ್ಟು ಕ್ಯಾಪ್ ಓಪನ್ ಮಾಡಿಬಿಟ್ಟು ಆಮೇಲೆ ಡ್ರೈ ಮಾಡಬೇಕು. ಎಂಥದ ಮುರ್ಗಾ ಚಿಕನ್ ರೆಡಿ. ಮುರ್ಗಾ ಚಿಕನ್ ಒಟ್ನಲ್ಲಿ ಒಂದು 4 ಐಟಮ್ ಒಂದೇ ಸರಿ ಮನೇಲಿ ಅಷ್ಟು ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಕೈಲಿ ಅಲ್ವಾ. ನೋಡಿ ಎಷ್ಟು ದಪ್ಪ ಇದೆ ಕಟ್ಲೆಟ್. ಇದು ಡೈರೆಕ್ಟ್ ಎಣ್ಣೆ ಬಿಡೋದು, ಏನೋ ಮಿಕ್ಸ್ ಮಾಡ್ಕೊಳ್ಳಂಗಿಲ್ಲ. ಏನಿಲ್ಲ ಡೈರೆಕ್ಟ್ ಎಣ್ಣೆ ಬಿಡ್ತಾರೆ ಅಷ್ಟೇ. ಡೀಪ್ ಫ್ರೈ ಮಾಡೋದು ಏನಿದು? ಡೀಪ್ ಫ್ರೈ ಮತ್ತಿನ್ನೇನು ಇದು ಮಾಡೋದು ಅನ್ಕಂಡ. ಹೆಂಗ್ ಆಡ್ತಾರೆ ಅಂದ್ರೆ ಕಟ್ಲೆಟ್ ಇದು ಸೇಮ್ ಎಣ್ಣೆಗೆ ಬಿಡೋದು ಅಂದ್ರು. ನಾನು ಇಲ್ಲ ರೀ ತಾಯಣ್ಣ ಎಣ್ಣೆ ಗೊತ್ತು ಹಂಗೆ ಹಿಂಗೆ ಅಂತ ಅರ್ಧ ಗಂಟೆ ಈಗ ವಾದ ಮಾಡ್ತಾರೆ. ಎಲ್ಲ ವಾಪಸ್ ತಗೊಂಡಿದ್ದೀನಿ, ವಾದ ಮಾಡಿದೀವಿ ಸೀರಿಯಸ್ಗೆ, ಈಗ ಜಗಳ ಮಾಡಿದೀವಿ. ಆಕ್ಚುಲಿ ಇದು ಮಾತ್ರ ಡೀಪ್ ಫ್ರೈ ಮಾಡೋದು, ಇದು ಕಟ್ಲೆಟ್ನ ಎಣ್ಣೆಲಿ ಮಾತ್ರ ಫ್ರೈ ಮಾಡೋದು. ನಮ್ಮನ್ನ ಎಷ್ಟು ವಾದ ಮಾಡಿದ್ರು ಗೊತ್ತಾ? ಅದು ಹೆಂಗೆ ನನಗೆ ಮುಖ ತೋರಿಸ್ತಿದಾರೋ ಗೊತ್ತಿಲ್ಲ. ಏನು ಅನ್ನಿಸ್ತಿಲ್ವರಿ? ಎಷ್ಟು ವಾದ ಗೊತ್ತಾ ಬಿಡಮ್ಮ, ಅದೆಷ್ಟು ಹೇಳ್ತೀಯ ಅದನ್ನ ಇಡೀ ಎಪಿಸೋಡ್ ತುಂಬ ಅದನ್ನೇ ಹೇಳ್ತೀಯ ನೀನು. ಎಷ್ಟು ಈಗ ಒಂದು ನಮ್ಮ ಮನೆಯವರಿಗೆ ಓಪನ್ ಮಾಡ್ಬೇಕಲ್ಲ ಅವಳು. ಒಟ್ಟಿನಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಸಿಗಾಕಬಿಟ್ನಲ್ಲ. ನಿಮ್ಮ ತೋರಿಸಿ
ಎಂತ ತೋರಿಸ್ತಾರೆ ಗೊತ್ತಾ ತೋರ್ಸಿರಿ ಎಂತ ತೋರಿಸ್ತಾರೆ ಯಾಕಮ್ಮ ಅಲ್ಲಿ ಓ ನೋಡಿ ನಾವು ಅದ್ ಮಾಡಕ್ ಮೂಡ್ ಎಲ್ಲೆಲ್ಲೋ ಹೋಯ್ತು ನೋಡೋ ನನಗೆ ಬೈದ್ರೆ ಹಿಂಗೆ ಆಗುತ್ತೆ ಏ ಯಾರಿಗೆ ಬೈತಿದ್ಯಾ ಅಂತ ಎದುರಿಸಿದ್ದು ಅದು ನಿನಗೆ ನೋಡಿ ಇದಕ್ಕೆ ಏನೇನು ಹಾಕಿದ್ರೆ ಗೊತ್ತಿಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ವಿಂಗ್ ಇದು ವಿಂಗ್ಸ್ ಎಷ್ಟು ಉದ್ದುದ್ದ ಪೀಸ್ ಇದೆ ನನಗೊಂದು ಇದು ನನಗೇನೆ ಪುಟಾಣಿ ನನ್ನ ಮಗಳಿಗೆ ಇದು ಅವ್ರ ಅಪ್ಪಂಗೆ ಅದನ್ನ ನೀನೇ ತಿನ್ಕೊಬಿಡತ್ತೆ ನಾನು ಆ ಪ್ಲಾಸ್ಟಿಕ್ ಡಬ್ಬ ಐತಲ್ಲ ಅದೊಂದು ತಿನ್ಕೋತೀನಿ ಅಲ್ಲಿ ಕಡ್ಕೊಂಡು ನೋಡಿ ನಮ್ಮ ಮನೆಯವರು ಕೊನೆಗೆ ಅಲ್ಲಾಡ್ಸಕ್ ಬಂದಿದ್ದಾರೆ ಸ್ಟವ್ ಒಂದ್ ಕೈಲಿ ಇಟ್ಕೊಬೇಕು ಬಾಣ್ಲಿ ಬಿದ್ರೆ ಬ್ರೌನ್ ಆಗಬೇಕಿಲ್ಲ ಆಗ್ತದೆ ಇಲ್ಲಿಗೆ ಕಂಪ್ಲೀಟ್ ಆಗಿ ಬ್ರೌನ್ ಆಗಬೇಕು ವಾವ್ ಸಕ್ಕತ್ತಾಗಿ ಬಂದಿದೆ ಅಲ್ವಾ ನಮ್ಗಂತೂ ಸಾಧ್ಯ ಆದಷ್ಟು ಲಿಶಿಯಸ್ ಅಲ್ಲಿ ಅದೇನೆಲ್ಲ ರೆಡಿ ಚಿಕನ್ ಇದೆ ಎಲ್ಲನೂ ತಂದು ಟೇಸ್ಟ್ ಮಾಡ್ಬೇಕು ಅಟ್ಲೀಸ್ಟ್ 99 ಏನೋ ಇತ್ತು ನಾನು ನೋಡಿದಾಗ 150 ಇದೆ ಅದರಲ್ಲಿ ಔಟ್ ಆಫ್ ಸ್ಟಾಕ್ ಇದು ಅಲ್ದಲ್ಲಿ ಬೇರೆ ಏನೋ ಮಾಡಿದ್ದು ಅವೆಲ್ಲ ಔಟ್ ಆಫ್ ಸ್ಟಾಕ್ ಅಂತ ಬಂದ ತಕ್ಷಣ ಒಟ್ಟಿನಲ್ಲಿ ರೆಡಿ ಇರೋದೇ 99 ನನಗೆ ಸಿಗ್ತಾ ಇತ್ತು ಅವನ್ನೆಲ್ಲ ತಗರಿಸಿ ತಿಂದು ನೋಡಿದ್ರೆ ಅದ್ರಲ್ಲಿ ಒಂದು 10 ನಮ್ಮ ಫೇವ್ರೇಟ್ ಆಗೇ ಆಯ್ತದೆ ನೀವು ನೋಡಿ ಟ್ರೈ ಮಾಡಿ ಒಂದ್ಸರಿ ಎಲ್ಲ ಲಿಶಿಯಸ್ ಸಖತ್ತಾಗಿದೆ ಕೊಡ್ಲಾ ಈಗ ಸರ್ವ್ ಮಾಡ್ತೀರಾ ಏನ್ ಕ್ರಿಸ್ಪಿ ಆಗಿದೆ ಗೊತ್ತಾ 7 ಪೀಸ್ ಇದೆ ನೋಡಿ ಏನಿದೆ ಚಿಕನ್ ಕಟ್ಲೆಟ್ ಬೆಂಗಾಲಿ ಸ್ಟೈಲ್ ಅಂತೆ ಬೆಂಗಾಲಿ ಸ್ಟೈಲ್ ಚಿಕನ್ ಕಟ್ಲೆಟ್ ಬೆಂಗಾಲಿ ಸ್ಟೈಲ್ ಚಿಕನ್ ಕಟ್ಲೆಟ್ ನೋಡಿ ಬೆಂಗಾಲಿ ಸಖತ್ ಸ್ವೀಟ್ ಇಷ್ಟಪಡ್ತಾರೆ ಬೆಂಗಾಲಿಯವರು ಇಲ್ಲಿ ಗೊತ್ತಾಯ್ತು ರೀ ಅದಕ್ಕೆ ಮಿಠಾಯಿ ಥರನೇ ಮಾಡೋರು ಇದನ್ನು ಎಷ್ಟು 8 ಪೀಸು 8 ಪೀಸ್ ಅದನ್ನು ರೆಡಿ ಆದಮೇಲೆ ಹೇಗಾಗುತ್ತೆ ಅಂತ ಕರೆಕ್ಟ್ ಅದು ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಕಟ್ಲೆಟ್ ರೆಡಿ ಫುಲ್ ರೆಡಿ ಹೆಂಗಿದೆ ಮಗಳೇ ಚೆನ್ನಾಗಿದೆ ಮಗಳ ಇಲ್ಲಿ ತಿಂದ್ರೆ ಮೂಳೆ ಮಾತ್ರ ಸಿಗ್ತಾ ಇದೆ ಹೌದಾ ಮೂಳೆ ಇಲ್ದಿರೋ ಜಾಗ ತಿನ್ನಿ ಮತ್ತೆ ಮೂಳೆ ಹತ್ರ ಕಡ್ದ್ಬಿಟ್ಟು ಮೂಳೆ ಸಿಗ್ತಾ ಇದೆ ಬೋನ್ಲೆಸ್ ಇದು ಬೋನ್ಲೆಸ್ ಹಂಗಂತ ಅಮ್ಮಗ್ ಕರ್ಗ ಹೋಗ್ಬಿಟ್ಟಿದೆ ಅಲ್ಲಿ ಅಮ್ಮಗ್ ಹಾಕಿದ್ವಿ ನೀವು ನಿಮ್ಮಿದ್ರಿಗೆ ಅಮ್ಮಗ್ ಹಾಕಿಲ್ಲ ನಿಮ್ಮಿದ್ರಿಗೆ ಅಮ್ಮಗ್ ಹಾಕಿದ್ರೆ ನೀವು ಕೆಲವರು ಹಿಂಸೆ ಮಾಡ್ಕೊಂತೀರಾ ಹಾಗಾಗಿ ಅಷ್ಟೇ ನೆಕ್ಸ್ಟ್ ಮುರ್ಗ ಇದೇನು ಸಖತ್ತಾಗಿದೆ ಕಣ್ಣ ಇದು ಹೌದಾ ಇದು ನೋಡಿ ಟೇಸ್ಟ್ ಕಟ್ಲೆಟ್ ನೋಡಿ ವಿಂಗ್ಸ್ ಏನ್ ಕ್ರಿಸ್ಪಿ ಆಗಿದೆ ನಮ್ಮನೆಯವ್ರು ನೀನು ಒಂಚೂರು ತಿಂದು ನೋಡು ತಗ ಅಂತ ಹೇಳ್ತಾರ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಕಟ್ಟು ಮನಸ್ಸು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ತಿಂದು ಬಿಟ್ಟಿದೆ ಇಷ್ಟರಲ್ಲಿ ಯಾವ್ದು ಯೂನಿಕ್ ಒಂದೇ ತರ ಟೇಸ್ಟ್ ಅನ್ನೋ ಇಲ್ಲ ಎಲ್ಲ ವಿಭಿನ್ನವಾಗಿದ್ದಾರೆ ಮನೇಲಿ ಮಾಡ್ತೀವಲ್ಲ ನಾವು ಮಟನ್ ಕೆಲವರು ಮಟನ್ ಕೈಮಾ ಮಾಡ್ತಾರಲ್ಲ ಅದೇ ತರ ಇದೆ ನೋಡಿ ಅದೇ ತರ ಹೊಡೆರಿ ಪಟಾಕಿ ಹೆಂಗಿದೆ ನೈಟ್ ಸೂಪರ್ ಆಯ್ತು ನಮಗೆ ಪಟಾಕಿ ಜೊತೆ ಇನ್ನೊಂದು ಬಂತ ಹಬ್ಬದ ವಾತಾವರಣ ಆಗೋಯ್ತಲ್ಲ ನಮಗೆ ಸೇಮ್ ಮನೇಲಿ ಹೆಂಗ್ ಮಾಡ್ದ ಇರುತ್ತೆ ಅದೇ ತರ ಆಕ್ಚುಲಿ ನಾವ್ ಇನ್ನೂ ತಟ್ಟಿ ಬಿಡ್ಬೇಕಾಗಿತ್ತು ಅನ್ಸುತ್ತೆ ಹಾಗೆ ಬಿಟ್ಟಿದ್ವಿ ತುಂಬಾ ಚೆನ್ನಾಗಿದೆ ಕ್ರೀಮಿ ಅಫ್ಘಾನಿ ಚಿಕನ್ ಹೇಗಿದೆ ಇದೆ ಸಕ್ಕತ್ತಾಗಿದೆ ಅಲ್ವಾ ಸಕ್ಕತ್ತಾಗಿದೆ ಬೊಂಬಾಟ ಇದೆ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ನಾವು 4 ಐಟಮ್ಸ್ ಒಟ್ಟಿಗೆ ಮಾಡ್ಕೊಂಡು ತಿಂತಿದ್ವಿಲ್ಲ ಹಂಗಾಗಿ ಸ್ವಲ್ಪ ತಣ್ಣಗಾಗಿದೆ ನೋಡಿ ಎಷ್ಟು ನೋಡಿ ಅಮ್ಮು ಎಲ್ಲೋಯ್ತು ಯಾರು ಜೋರ್ ಆಯ್ತು ಬಾ ಬಾ ಅಮ್ಮ ಬಾ ಸಾಕು ಅಲ್ಲಿ ಬಾ ಚಿಚ್ಚಿ ತಿನ್ ಬಾ ಒಳ್ಳೆ ಮೂಮೆಂಟ್ ತಿಂತ ಅದನ್ನ ಪಟಾಕಿ ಮಜಾ ಮಾಡ್ಕೊಂಡು ತಿನ್ನಕ್ಕೆ ಸಕ್ಕತ್ತಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ತರಿಸಿ ತಿಂದಿರೋ ಮುಂಚೆನೆ ಹೇಳಿ ನಾವು ಇದೇ ಫಸ್ಟ್ ಟೈಮ್ ತರಿಸಿದ್ದು ಹೇಳಿ ನೋಡೋಣ ಇದು ನಾನು ತರಿಸಿರೋದು ನೆನಪೇ ಏನು ಹೇಳು ಏನು ಹೇಳು ನೀನು ಹೇಳು ಲಿಶಿಯಸ್ ಸಾರಿ ಲಿಶಿಯಸ್ ನನಗೆ ಮರು ಜಾಸ್ತಿ ಸ್ವಲ್ಪ ಒಳ್ಳೆ ಲಿಶಿಯಸ್ ಆ್ಯಪಲ್ಲಿ ತರಿಸಿದ್ದು ತುಂಬ ಖುಷಿ ಆಯಿತು ನಾನೇನೋ ಅರ್ಜೆಂಟಲ್ಲಿ ನೋಡೋಣ ಏನಾದರೂ ಆಗಲಿ ಇವತ್ತು ರೆಡಿ ಒಂದು ತರಿಸ್ಬಿಡೋಣ ಅಂತ ತರಿಸಿದ್ವಿ ತುಂಬ ಅದ್ಭುತವಾಯಿತು ತುಂಬ ಖುಷಿ ಆಯಿತು ಮಾತ್ರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಒಳ್ಳೊಳ್ಳೆ ಡಿಫ್ರೆಂಟ್ ಐಟಮ್ಸ್ಗಳಿದ್ದಾವೆ ಅದರೊಳಗೆ ನಾವು ಮಾಡಿದ್ದು ಹೆಂಗಿತ್ತು ಅಂತ ನೀವು ಬೇಕಾದ್ರೆ ತರಿಸಿ ಟ್ರೈ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು